ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ಬಲ. ಎಸ್, ಐ ಹೋಪ್ ನೀವೆಲ್ಲರೂ ಈ ಒಂದು ದಸರಾ ವೆಕೇಶನ್ಸ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಕೆಲವು ಸ್ಟೂಡೆಂಟ್ಸು ನಿಮಗೆ ಬರುವಂತಹ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾನೂ ಸಹ ಇದ್ದೀರಾ ಅಂತಲೂ ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ನಿಮಗೆ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ 100% ವೆಕೇಶನ್ಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಎನಿವೆ, ಸೊ ಮುಂದೆ ನಮಗೆ ಬರುವಂತಹ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಇಂಪಾರ್ಟೆಂಟ್ ರೋಲ್ ಅಂತಂದಿದ್ದಾಗ, ದಿಸ್ ವಿಲ್ ಗಿವ್ ಎ 50% ಆಫ್ ಕಾನ್ಫಿಡೆನ್ಸ್. 50% ಅಲ್ಲ, 100% ಕಾನ್ಫಿಡೆನ್ಸ್ ಸಹ ನೀವು ಗೇನ್ ಮಾಡಬಹುದು ಇಫ್ ಯು ಸ್ಕೋರ್ ಔಟ್ ಇನ್ ದ ಅಪ್ಕಮಿಂಗ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್. ಇಸ್ ಇಟ್ ಕ್ಲಿಯರ್? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಹೇಗೆ ಬರೀಬೇಕು, ಸೊ ಯಾವ್ಯಾವ ಕ್ವಶನ್ಸ್ ನೀವು ಓದಬೇಕು, ಸೊ ಎಂತಹ ಒಂದು ನಿಮಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ತುಂಬಾ ಜನದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿ ರಿಲೇಟೆಡ್ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ದೀನಿ. ಸೊ ಫಸ್ಟ್ ಪಿ ಯು ಸಿ ರಿಲೇಟೆಡ್ ನಿಮಗೆ ಮ್ಯಾರಥಾನ್ ಸೆಷನ್ ಸಹ ನಾವು ಕಂಡಕ್ಟ್ ಮಾಡಿದ್ವಿ. ಆ ಒಂದು ಮ್ಯಾರಥಾನ್ ಸೆಷನ್ ಅಲ್ಲಿ ಇವಾಗ ಕೊಡುವಂತ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ಗೂ ನಿಮಗೆ ಸೊಲ್ಯೂಷನ್ಸ್ ನ ಸಹ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ, ಇನ್ಕ್ಲೂಡಿಂಗ್ MCQs ಆಗಿರ್ಬೋದು, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಆಮೇಲಿಂದ 5 ಮಾರ್ಕ್ಸ್ ಡೆರಿವೇಶನ್ಸ್ ಅಲಾಂಗ್ ವಿತ್ ನ್ಯೂಮರಿಕಲ್ಸ್ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಆ ಕ್ವಶನ್ಸ್ ಲಿಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸೊ ಅದನ್ನ ನೀವು ನೀಟಾಗಿ ಕೂತ್ಕೊಂಡು ಓದಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಸೇ ಯು ಕ್ಯಾನ್ ಈಸಿಲಿ ಸ್ಕೋರ್ 60+ ಮಾರ್ಕ್ಸ್, 65+ ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ನೀವು 65+ ಮಾರ್ಕ್ಸ್ ನೀವು ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಓಕೆನಾ? ಬಟ್ ನಾನು ಇಲ್ಲಿ MCQs ನ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ನ ಕೊಟ್ಟಿಲ್ಲ. ಯಾಕಂದ್ರೆ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ನೀವು ನಾರ್ಮಲ್ ಕ್ಲಾಸಸ್ ಅಲ್ಲಿ ನೀವು ಪಾಠನ ಕೇಳಿಸ್ಕೊಂಡು ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಇಫ್ ಯು ವಾಂಟ್ ದೋಸ್ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್, ಯು ಕ್ಯಾನ್ ರೆಫರ್ ಅವರ್ ಮ್ಯಾರಥಾನ್ ಸೆಷನ್ಸ್. ಓಕೆನಾ? ಸೊ ನೋಡಿ, ಇಲ್ಲಿ ಈ ಒಂದು ಸೆಷನ್ ಅಲ್ಲಿ ನನಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು ಡೆರಿವೇಶನ್ಸ್ ಮತ್ತು ನ್ಯೂಮರಿಕಲ್ಸ್ ಯಾವ್ದಾವ್ದು ಇಂಪಾರ್ಟೆಂಟ್ ಮಾಡೆಲ್ಸ್ ಅಂತ ನಾನು ನಿಮಗೆ ಹೇಳಕ್ ಹೊರಟಿದ್ದೀನಿ. ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿದ್ದಾಗ ಪೊಸಿಷನ್ ಟೈಮ್ ಗ್ರಾಫ್ ಆಗಿರ್ಬೋದು, ನಿಮಗೆ ವೆಲಾಸಿಟಿ, ಈ ರೀತಿ ಪೊಸಿಷನ್ ಟೈಮ್ ಗ್ರಾಫ್ ನ ಬೇಸ್ ಮಾಡಿಕೊಂಡು ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಆ ಪೊಸಿಷನ್ ಟೈಮ್ ಗ್ರಾಫ್ ಆಗಿರ್ಬೋದು, ವೆಲಾಸಿಟಿ ಟೈಮ್ ಗ್ರಾಫ್ ಆಗಿರ್ಬೋದು, ಆಕ್ಸಲರೇಷನ್ ಟೈಮ್ ಗ್ರಾಫ್ ಆಗಿರ್ಬೋದು, ವಾಟ್ ಇಸ್ ಸಿಗ್ನಿಫಿಕೆನ್ಸ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದೋಸ್ ಗ್ರಾಫ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ 1 and 2 ಮಾರ್ಕ್ಸ್. ಅಷ್ಟೇ ಅಲ್ಲ, ಸೊ ಯೂಸಸ್ ಆಗಿರ್ಬೋದು, ಡಿಫರೆನ್ಸಸ್ ಬಿಟ್ವೀನ್ ವಾಟ್ ಇಸ್ ದ ಸ್ಕೇಲಾರ್ಸ್ ಅಂಡ್ ವೆಕ್ಟಾರ್ಸ್, ಅಷ್ಟೇ ಅಲ್ಲದೆ ಲಾಸ್ ಆಫ್ ವೆಕ್ಟಾರ್ ಅಡಿಷನ್, ಟ್ರಯಾಂಗಲ್ ಲಾ ಆಗಿರ್ಬೋದು, ಪ್ಯಾರಲಗ್ರಾಮ್ ಲಾ, ಪಾಲಿಗಾನ್ ಲಾ ಏನು ಕೊಡಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಿಮಗೆ ಬರೋದು ಟ್ರಯಾಂಗಲ್ ಲಾ, ವೆಕ್ಟಾರ್ ಅಡಿಷನ್ ಅಂಡ್ ಪಾಲಿಗಾನ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ನಾವು ಹೇಳ್ತಾ ಇದೀವಿ. ಅಷ್ಟೇ ಅಲ್ಲದೆ ವಿ ಕ್ಯಾನ್ ಸೇ ನ್ಯೂಟನ್ಸ್ ಫಸ್ಟ್ ಲಾ ವಿತ್ ಎಕ್ಸಾಂಪಲ್, ನ್ಯೂಟನ್ ಸೆಕೆಂಡ್ ಲಾ ವಿತ್ ಎಕ್ಸಾಂಪಲ್, ನ್ಯೂಟನ್ಸ್ ಥರ್ಡ್ ಲಾ ವಿತ್ ಎಕ್ಸಾಂಪಲ್ ಎಲ್ಲ ನಿಮಗೆ ಬರುತ್ತೆ. ಅಂಡ್ ಲೇಟರ್ ವಿ ಕ್ಯಾನ್ ಗೋ ವಿತ್ ಸ್ಮಾಲ್ ಡೈಮೆನ್ಷನ್ಸ್. ನೋಡಿ, ಫೋರ್ಸ್ಗೆ, ಪ್ರೆಷರ್ಗೆ ಡೈಮೆನ್ಷನಲ್ ಫಾರ್ಮುಲಾನ ನೀವು ಬರೀರಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇರ್ತಾರೆ. ಅಂಡ್ ಸ್ಪೀಡ್ ಅಂಡ್ ವೆಲಾಸಿಟಿ, ವಾಟ್ ಇಸ್ ದ ಡಿಸ್ಟಿಂಗ್ವಿಶ್ ಡಿಫರೆನ್ಸಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ, ಅಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಎನರ್ಜಿ ಥಿಯರಮ್ ಬೈ ಕಾನ್ಸ್ಟೆಂಟ್ ಫೋರ್ಸ್. ವರ್ಕ್ ಎನರ್ಜಿ ಥಿಯರಮ್ ನೋಡಿ, ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದೀನಿ. ಇಫ್ ಯು ವಾಂಟ್, ಯು ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ಸ್ ಅಂಡ್ ಯು ಕ್ಯಾನ್ ಪ್ರಿಪೇರ್. ಇದರ ಸೊಲ್ಯೂಷನ್ಸ್ ನಿಮಗೆ ಬೇಕು ಅಂತಂದಿದ್ದಾಗ ಯು ಕ್ಯಾನ್ ರೆಫರ್ ಅವರ ಮ್ಯಾರಥಾನ್ ನ ರಿಫರ್ ಮಾಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲ ಗೆಟ್ ಇಟ್. ನೋಡಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ. ಫಾರ್ಮುಲಾ, ಮೆನ್ಷನ್ ದ ಫಾರ್ಮುಲಾ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಫಾರ್ಮುಲಾ ಮಾತ್ರ ಒಂದೊಂದ್ಸರಿ ಕೇಳ್ತಾರೆ ನಿಮಗೆ 2 ಮಾರ್ಕ್ಸ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಹೇಳ್ತಾರೆ. ನೋಡಿ, ಮೆನ್ಷನ್ ವಾಟ್ ಆರ್ ದ ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಫೈನ್ ಯೂನಿಟ್ ವೆಕ್ಟಾರ್ ಅಂತ ಕೊಟ್ಬಿಟ್ಟು ಈ ಒಂದು ವೆಕ್ಟಾರ್ ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ನಾವು ಹೇಳ್ಬೋದು. ಅಂಡ್ ಸ್ಟೇಟ್ ಅಂಡ್ ಎನರ್ಜಿ, ವರ್ಕ್ ಎನರ್ಜಿ ಥಿಯರಮ್ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಇಲ್ಲ ಸ್ಟೇಟ್ ಅಂಡ್ ಡಿರೈವ್ ವರ್ಕ್ ಎನರ್ಜಿ ಥಿಯರಮ್ ಇನ್ ಕೇಸ್ ಆಫ್ ಕಾನ್ಸ್ಟೆಂಟ್ ಫೋರ್ಸ್ ಅಂತ 3 ಮಾರ್ಕ್ಸ್ಗೂ ಸಹ ನಿಮಗೆ ಕೇಳ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಯಾವ ರೀತಿ ಕ್ವಶನ್ಸ್ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಬೇಸ್ ಮಾಡಿಕೊಂಡು, ಎಸ್ಪೆಷಲಿ ದಟ್ ಈಸ್ ಅರ್ಥಮೆಟಿಕ್, ಏನ್ ಹೇಳ್ಬೋದು ನಾವಿಲ್ಲಿ ಅರ್ಥಮೆಟಿಕ್, ಇದರಲ್ಲಿ ನಿಮಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಆ ಒಂದು ರೂಲ್ ನ ಬೇಸ್ ಮಾಡಿಕೊಂಡು ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ರೈಟ್? ವಾಟ್ ಇಸ್ ದಿಸ್? ಮೆನ್ಷನ್ ದ ಲಾಸ್. ನೋಡಿ ಯಾವ ರೀತಿ
ಕ್ವಶನ್ಸ್ ನಿಮಗೆ ಬರಬಹುದು 2 ಮಾರ್ಕ್ಸ್ಗೆ ಅನ್ನೋದನ್ನ ನೀಟಾಗಿ ಲಿಸ್ಟ್ ಔಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ದಿಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೆಲ್ಲ. ವರ್ಕ್ ಎನರ್ಜಿ ಪವರ್ ಅಲ್ಲಿ ಎಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ಸ್ ಅಂತಾನು ಹೇಳ್ತಾರೆ. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೀಸ್ ಟು ಕೊಲಿಷನ್ಸ್ ಅಂತಾನು ಬರುತ್ತೆ ನಿಮಗೆ. ಇನ್ನು ಕೆಲವರಿಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಸಹ ನಿಮಗೆ ಸಿಲೆಬಸ್ ಅಲ್ಲಿ ಇದೆ ಮಿಡ್ ಟರ್ಮ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ಬರುತ್ತೆ 2 ಮಾರ್ಕ್ಸ್ಗೆ ಯಂಗ್ಸ್ ಮಾಡ್ಲೆಸ್ ಆಗಿರ್ಬೋದು, ಬಲ್ಕ್ ಮಾಡ್ಲೆಸ್ ಆಫ್ ಎಲಾಸ್ಟಿಸಿಟಿ ಆಗಿರ್ಬೋದು, ಇಂತಹ ಒಂದು ಕ್ವಶನ್ಸ್ ಎಲ್ಲ ನಿಮಗೆ ಬರುತ್ತೆ. ಲೇಟರ್ ವೆನೆವರ್ ವಿ ಮೂವ್ ಆನ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್ ಹೋಗಿದ್ದಾಗ ವಿ ಕ್ಯಾನ್ ಸೇ check the correctness of the equations, dimensional analysis ಇಲ್ಲ dimensional applications our principle of homogeneity ಯೂಸ್ ಮಾಡಿಕೊಂಡು ಕರೆಕ್ಟ್ನೆಸ್ ಆಫ್ ದ equations ನ ಚೆಕ್ ಮಾಡಿ ಅಂತ ನಿಮಗೆ ಬರುತ್ತೆ. ಲೇಟರ್ ವಿ ಕ್ಯಾನ್ ಗೋ ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ರಿಸಲ್ಟೆಂಟ್ ಆಫ್ 2 ವೆಕ್ಟಾರ್ಸ್ ಬೈ ಯೂಸಿಂಗ್ ಪ್ಯಾರಲಗ್ರಾಮ್ ಲಾ ಆಗಿರಬಹುದು, ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್, ಡಿಸ್ಅಡ್ವಾಂಟೇಜಸ್ ಆಫ್ ದ ಫ್ರಿಕ್ಷನ್ ಅಂಡ್ ಎಕ್ಸ್ಪ್ರೆಷನ್ ಎಫ್ ಈಕ್ವಲ್ ಟು ಎಂ ಎ, ಡಿರೈವ್ ದ ಎಕ್ಸ್ಪ್ರೆಷನ್ ಎಫ್ ಈಕ್ವಲ್ ಟು ಎಂ, ದಟ್ ಈಸ್ ಸ್ಟೇಟ್ ಅಂಡ್ ಪ್ರೂವ್ ಸೆಕೆಂಡ್ ಲಾ ಅಂತಾನು ಕೇಳ್ತಾನೆ. ಕೆಲವು ಸರಿ ನಿಮಗೆ ಕ್ವಶನ್ಸ್ ನ ಚೇಂಜ್ ಮಾಡಿ ನಿಮಗೆ ಬರ್ತಾ ಇರುತ್ತೆ. ಅಂಡ್ ವೆನೆವರ್ ವಿ ಗೋ ವಿತ್ ಸಮ್ ನ್ಯೂಮರಿಕಲ್ಸ್ ಇನ್ 3 ಮಾರ್ಕ್ಸ್, ವರ್ಕ್ ಎನರ್ಜಿ ಪವರ್ ಅಲ್ಲಿ ಆಗಿರ್ಬೋದು, ಇಲ್ಲ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಗ್ರಾವಿಟೇಷನ್ ಅಲ್ಲಿ ಆಗಿರ್ಬೋದು, ನಿಮಗೆ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ನಿಮಗೆ ಬರುತ್ತೆ, ಎಸ್ಪೆಷಲಿ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಓಕೆನಾ? ಅಂಡ್ ಲೇಟರ್ what is the expression for kinetic energy of a rotating body, and later they will ask, or we can ask, what is the relation between the torque and the angular momentum, and what is the relation between small g and capital G and Kepler's laws of planetary motion. Statement, they will ask only statements of the Kepler's laws of planetary motion. Adannu neatage observe ಮಾಡಿ. So please go through these questions along with the thing, advantages, disadvantages, show that P equals to F dot V. ಅದನ್ನೆಲ್ಲ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮ್ಯಾರಥಾನ್ ಸೆಷನ್ ಅಲ್ಲಿ. If you want the solutions, okay, so please go through that. These are all the questions which can be expected for your midterm examinations under 3 marks. Okay, so ನೋಡಿ ಇಲ್ಲಿ 5 marks questions ನಿಮಗೆ ಬಂದಿದ್ದಾಗ we can go with it. It's a very important question here. S is equals to ut plus half at square by graphical method. ಸ್ಟಾರ್ ಕ್ವಶನ್ ಅಂತಾನು ಹೇಳ್ಬೋದು. ಡೋಂಟ್ ಮಿಸ್ ದಟ್. ಪ್ರೊಜೆಕ್ಟೈಲ್ ಆಗಿರ್ಬೋದು, ಟೈಮ್ ಆಫ್ ಫ್ಲೈಟ್, ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್, maximum height and range, and show that the path of a projectile is a parabola, or obtain the equation of trajectory of a parabola ಅಂತನೂ ಸಹ ಅವರು ಕೇಳ್ತಾರೆ. So later we can go with ನೋಡಿ ಇಲ್ಲಿ safe velocity on a car, banked road ಮೇಲೆ maximum speed of a car derivation ನಿಮಗೆ ಬೇಕಾಗುತ್ತೆ. And later the total mechanical energy is conserved in case of freely falling body. Is it clear? So later we can get the relation between angular momentum and torque, that is equals to dl by dt. ಅದನ್ನ ಪ್ರೂವ್ ಮಾಡಿ ಅಂತ ಅಂದ್ಬಿಟ್ಟು maximum to maximum system of particles ಅಲ್ಲಿ ನಿಮಗೆ split type questions ನಿಮಗೆ ಬರುತ್ತೆ. 3+2 ಆಗಿರಬಹುದು, ಇಲ್ಲ 2+2+1 ಫಾರ್ಮೆಟ್ ಅಲ್ಲಿ ನಿಮಗೆ 5 marks questions ಬರ್ತಾ ಇರುತ್ತೆ. Happily you can learn. And how the acceleration due to gravity vary with height and with respect to depth ಅನ್ನೋದೆಲ್ಲ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಯು ಪ್ಲೀಸ್ ಗೋ ಥ್ರೂ ದಿಸ್. ಕೆಲವು ಕ್ವಶನ್ಸ್ ರಿಪೀಟ್ ಆಗಿದೆ, ಅದನ್ನು ಡಿಲೀಟ್ ಮಾಡಿಕೊಂಡು ಉಳಿದಿರೋ ಕ್ವಶನ್ಸ್ ನೀವು ಪ್ರಿಪೇರ್ ಆಗಿ. ಓಕೆ, ಸೊ ಲೈಕ್ ದಿಸ್, ಇಫ್ ಯು ಪ್ರಿಪೇರ್ according to a plan, and if you practice these derivations, definitely I can promise you can score 65 plus marks ಅಂತ ಹೇಳ್ತಾರೆ. ಅದರ ಜೊತೆಗೆ ನಾವು ಇಲ್ಲಿ ಕೊಟ್ಟಿರುವಂತ ನ್ಯೂಮರಿಕಲ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಸಾಲ್ವ್ ಮಾಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ವಿತ್ ದಟ್ ಕಾನ್ಫಿಡೆನ್ಸ್ happily you can score a very good marks in your upcoming midterm examination. ನೋಡಿ, ಎಲ್ಲಾ ಮಾಡೆಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. you please go through this models and please answer and solve these questions in related to all chapters.
ಚಾಪ್ಟರ್ಸ್, ಎಲ್ಲಾ ಚಾಪ್ಟರ್ಸ್ ರಿಲೇಟೆಡ್ ಕ್ವಶನ್ಸ್ ಪ್ರಾಬ್ಲಮ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ದ ಸೊಲ್ಯೂಷನ್ಸ್ ಯು ಕ್ಯಾನ್ ರೆಫರ್ ದ ಮ್ಯಾರಥಾನ್, ಓಕೆನಾ. ಸಾಲ್ವ್ ಮಾಡ್ತಿರಲ್ವ ಎಲ್ಲ ಕ್ವಶನ್ಸ್ ಒಂದ್ಸರಿ ರೆಫರ್ ಮಾಡಿ. ಡೆಫಿನೆಟ್ಲಿ ಇಲ್ಲ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್. ನೋಡಿ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ನೀವು ನೈಸ್ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ದೀರಂತಂದ್ರೆ ಪ್ರಿಪರೇಟರಿಯಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರಿಪರೇಟರಿ ಆದ್ಮೇಲೆ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲೂ ಸಹ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಇಲ್ಲ ಮ್ಯಾರಥಾನ್ ಸೆಷನ್ಸ್ ಆಗಿರ್ಬೋದು, ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ದಟ್ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್. ಓಕೆ, ಸಾಲ್ವ್ ಮಾಡ್ತಿರಲ್ವಾ? ಐ ಹೋಪ್ ಯು ಲರ್ನ್ ಆಲ್ ದೀಸ್ ಕ್ವಶನ್ಸ್ ಇನ್ಕ್ಲೂಡಿಂಗ್ ವಿತ್ ನ್ಯೂಮರಿಕಲ್ಸ್ ಅಲಾಂಗ್ ವಿತ್ MCQs and fill in the blanks. Okay, so don't miss it. Okay, so ಇದೇ ರೀತಿ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್. ಓಕೆ, yes, thank you very much. Bye bye.